ಯಲ್ಲಾಪುರ ಪಟ್ಟಣದ ರೈತ ಸಭಾಭವನದಲ್ಲಿ ವನವಾಸಿ ಕಲ್ಯಾಣದ ರಾಜ್ಯ ಮಟ್ಟದ ಪ್ರಾಂತ ಆಚಾರ್ಯರ ಅಭ್ಯಾಸ ವರ್ಗ ಕಾರ್ಯಕ್ರಮಕ್ಕೆ ಚಾಲನೆ. ಹರಿಪ್ರಕಾಶ್ ಕೊಣೆಮನೆ ಭಾಗಿ. ಮೇ 25ರಂದು ಮಧ್ಯಾಹ್ನ ಸುಮಾರು 12 ಗಂಟೆಗೆ ಪಟ್ಟಣದ ಎಪಿಎಂಸಿ ರೈತ ಸಭಾಭವನದಲ್ಲಿ ವನವಾಸಿ ಕಲ್ಯಾಣದ ರಾಜ್ಯ ಮಟ್ಟದ ಪ್ರಾಂತ ಆಚಾರ್ಯರ ಅಭ್ಯಾಸ ವರ್ಗ ಕಾರ್ಯಕ್ರಮ ಉದ್ಘಾಟಿಸಿ ವಾಲ್ಮೀಕಿ ಪ್ರಶಸ್ತಿ ಪುರಸ್ಕೃತೆ ಲಕ್ಷ್ಮೀ ಸಿದ್ದಿ ಮಾತನಾಡಿ, ಗಂಡು ಹೆಣ್ಣು ಎಂಬ ಯಾವುದೇ ಭೇದವಿಲ್ಲದೆ ವಿದ್ಯೆಯನ್ನು ಎಲ್ಲರಿಗೂ ಸಮಾನವಾಗಿ ನೀಡಿ ಸ್ವಾವಲಂಬನೆಯಿಂದ ಬದುಕುವಂತೆ ಮಾಡಬೇಕು ಎಂದರು. ಹಿರಿಯ ಪತ್ರಕರ್ತ ಹಾಗೂ ಬಿಜೆಪಿಯ ರಾಜ್ಯ ವಕ್ತಾರ ಹರಿಪ್ರಕಾಶ್ ಕೊಣೆಮನೆ ಮಾತನಾಡಿ, ವನವಾಸಿ ಕಲ್ಯಾಣ ಹೆಮ್ಮರವಾಗಿ ಬೆಳೆಯಲು ಪ್ರಕಾಶ್ ಕಾಮತರ ಕೊಡುಗೆ ಬಹಳವಿದೆ. ಇಲ್ಲಿ ಶಿಕ್ಷಣ ಮತ್ತು ಸಂಸ್ಕಾರಕ್ಕೆ ಹೊಳಪನ್ನು ನೀಡುವ ಕಾರ್ಯ ಮಾಡಲಾಗುತ್ತಿದೆ. ದೇಶಕ್ಕಾಗಿ ಪರಿಜ್ಞಾನ ಬೆಳೆಸುವ ಕಾರ್ಯ ವನವಾಸಿ ಕಲ್ಯಾಣ ಮಾಡುತ್ತಿದೆ ಎಂದರು. ಡಿಎಫ್ಒ ಹರ್ಷಭಾನು ಮಾತನಾಡಿ, ವಿವೇಕ ಮತ್ತು ವಿಕಾಸದ ಹಾದಿಯಲ್ಲಿ ಮೊದಲ ಹೆಜ್ಜೆಯೇ ವಿದ್ಯೆ ಆಗಿರುತ್ತದೆ. ಯಾವುದೇ ಸೌಲಭ್ಯವಿಲ್ಲದ ಅರಣ್ಯವಾಸಿಗಳಿಗೆ ಶಿಕ್ಷಣ ನೀಡುತ್ತಿರುವ ಕಾರ್ಯ ಶ್ಲಾಘನೀಯವಾಗಿದೆ ಎಂದರಲ್ಲದೆ, ಇಂದಿನ ಮಕ್ಕಳಲ್ಲಿ ಸಹಿಷ್ಣುತೆ ಕಡಿಮೆಯಾಗುತ್ತಿದೆ. ಹಾಗಾಗದಂತೆ ನೋಡಿಕೊಳ್ಳುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಎಂದರು. ಕ್ಷೇತ್ರ ಸಂಘಟನಾ ಕಾರ್ಯದರ್ಶಿ ಆಂಧ್ರಪ್ರದೇಶದ ಶಿವರಾಮ್ ಕೃಷ್ಣ ಮಾತನಾಡಿ, ವನವಾಸಿ ಕಲ್ಯಾಣದ ಕಾರ್ಯವೈಖರಿ ಬೆಳೆದು ಬಂದ ಬಗ್ಗೆ ತಿಳಿಸಿದರು. ವಿಧಾನ ಪರಿಷತ್ ಸದಸ್ಯ ಶಾಂತಾರಾಮ್ ಸಿದ್ದಿ, ಪ್ರಾಂತ ಶಿಕ್ಷಣ ಪ್ರಮುಖ ರಾಮಚಂದ್ರ, ಡಾಕ್ಟರ್ ಸುಚೇತಾ ಮದ್ಗುಣಿ, ಶಿರ್ಸಿ ವನವಾಸಿ ಕೇಂದ್ರದ ಅಧ್ಯಕ್ಷ ನಾರಾಯಣ್ ಇತರರು ವೇದಿಕೆಯಲ್ಲಿ ಇದ್ದರು. ಮುರಳಿ ಹೆಗಡೆ ಸ್ವಾಗತಿಸಿದರು. ಮಹೇಶ್ ಗುಂಡ್ಲುಪೇಟೆ ನಿರ್ವಹಿಸಿದರು. ಬಾಗು ಕತ್ರೋಟ್ ವಂದಿಸಿದರು. ವಿವಿಧ ಜಿಲ್ಲೆಗಳಿಂದ ನೂರಾರು ಶಿಬಿರಾರ್ಥಿಗಳು ಭಾಗವಹಿಸಿದ್ದರು. ಇದೇ ಸಂದರ್ಭದಲ್ಲಿ ವಾಲ್ಮೀಕಿ ಪ್ರಶಸ್ತಿ ಪುರಸ್ಕೃತೆ ಸೂಲಗಿತ್ತಿ ಲಕ್ಷ್ಮೀ ಸಿದ್ದಿ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಅದು ವಿವೇಕ ಮತ್ತು ವಿಕಾಸದ ಹಾದಿಯಲ್ಲಿ ಹೋಗಲಿಕ್ಕೆ ಶುರುವಾದಾಗ ಅದಕ್ಕೆ ಮೊದಲ ಹೆಜ್ಜೆ ಬರ್ತಕ್ಕಂಥದ್ದೇ ವಿದ್ಯೆ. ಅದಕ್ಕೆ ಕರ್ನಾಟಕದ ಮಹಾನ್ ಕವಿ, ಸಂತ, ತತ್ವಜ್ಞಾನಿ ಅಂತ ಸರ್ವಜ್ಞಾನಿ ಹೇಳ್ತೀವಿ. ಅವರು ಹೇಳ್ತಾರೆ, ವಿದ್ಯೆ ಉಳ್ಳವನ ಮುಖವು ಮುದ್ದು ಬರುವಂತಿತ್ತು, ವಿದ್ಯೆ ಇಲ್ಲದವನ ಮುಖವು ಹಾಡುವ ಹದ್ದಿನಂತಕ್ಕೂ ಸರ್ವಜ್ಞ ಅಂತೇಳಿ. ಅಂದರೆ ಆ ವಿದ್ಯೆ ಅನ್ನುವಂಥದ್ದು ತಾನಾಗಿ ಒಬ್ಬ ಮನುಷ್ಯನಲ್ಲಿ ಸಹಜವಾದಂಥ ಒಂದು ಪರಿವರ್ತನೆಯನ್ನ ಮಾಡ್ತಾರೆ. ಆದರೆ ಅದರಲ್ಲಿ ಎಲ್ಲ ಅವಕಾಶಗಳು ಇತ್ತು, ನಗರ ಪ್ರದೇಶಗಳಲ್ಲಿತ್ತು. ಅವರಿಗೆ ಶಾಲೆವರೆಗೂ ಹೋಗಿ ಬಿಟ್ಟು ಬರಲಿಕ್ಕೆ ಎಲ್ಲ ವ್ಯವಸ್ಥೆಗಳು ಇತ್ತು. ಅಂಥವ್ರನ್ನ ಅಥವಾ ಅವ್ರ ಮಕ್ಕಳನ್ನ ಓದಿಸ್ಬೇಕು ಅಂತ ನೋಡಿದಾಗ ಅವ್ರು ಎಷ್ಟೋ ಕಷ್ಟಪಟ್ಟಿರ್ತಕ್ಕಂಥ ದಿವಸದಲ್ಲಿ ಇವತ್ತು ಯಾವುದು ಸವಲತ್ತುಗಳು ಇಲ್ಲದಂತಹ ಒಂದು ಅರಣ್ಯ ಪ್ರದೇಶಗಳಲ್ಲಿ, ಯಾಕಂದರೆ ನಾನು ಅರಣ್ಯ ಅಧಿಕಾರಿಯಾಗಿ ಅದ್ರ ಬಗ್ಗೆ ಆ ನೋವು ತುಮುಲಗಳು ನಾವು ಅದೇ ಒಂದು ಪ್ರದೇಶಗಳಿಂದ ಬಂದು ಇವತ್ತು ಇಲ್ಲಿ ಸೇವೆಗೆ ಸೇರಿದ್ರು ನಾವೇನು ಕಷ್ಟಪಟ್ಟಿದ್ದೀವಿ, ಏನು ಓದ್ತಾ ಇದ್ವಿ ಅನ್ನೋದು, ಮತ್ತು ನೀವೇನು ಶಿಕ್ಷಣ ಕೊಡ್ತಿರ್ತೀವಿ ಅನ್ನೋದು ಅರ್ಥ ಆಗುತ್ತೆ. ನಮಗೆ ನಮ್ಮೆಲ್ಲರ ಕುಟುಂಬ ಇದೆ, ನಮಗೆ ನಮ್ಮ ಸಂಸಾರ ಇದೆ, ಮಕ್ಕಳಿದ್ದಾರೆ, ನಮ್ಮನ್ನು ಅವಲಂಬಿಸುವವರಿದ್ದಾರೆ. ಅದೆಲ್ಲದರ ಜೊತೆಗೆ ನಮ್ಮ ಹಾಗೆ ಇನ್ನೂ ಅನೇಕರಿದ್ದಾರೆ ನಮ್ಮ ಸಮಾಜದಲ್ಲಿ. ಅವರ ಕುರಿತಾಗಿ ನಾವು ಸ್ವಲ್ಪ ದುಡಿಬೇಕು, ಸ್ವಲ್ಪ ಸಮಯವನ್ನು ವಿನಿಯೋಗ ಮಾಡಬೇಕು. ಅದಕ್ಕೋಸ್ಕರ ವನವಾಸಿ ಕಲ್ಯಾಣಾಶ್ರಮ ಕೆಲಸ ಮಾಡ್ತಾ ಇದೆ. ಇವತ್ತು ಅಖಿಲ ಭಾರತ ಸಂಘಟನೆ ಬಹುಶಃ ಇಡೀ ದೇಶದಲ್ಲೇ, ಇಡೀ ಜಗತ್ತಿನಲ್ಲೇ ಬಹಳ ಬಲಿಷ್ಠವಾದಂತಹ ಒಂದು ಟ್ರೈಬಲ್ ಆರ್ಗನೈಸೇಷನ್ ಅಂತ ಹೇಳ್ಬೋದಲ್ಲ ಶಾಂತಮ್ಮ. ನೇಪಾಳದಲ್ಲಿ, ನಮ್ಮ ದೇಶದ ಆಚೆ ವನವಾಸಿ ಕಲ್ಯಾಣಾಶ್ರಮದ ಕೆಲಸ ಪ್ರಾರಂಭ ಆಗಿದೆ. ಉದ್ದೇಶ ನಾವು ಬೆಳಿಬೇಕು, ನಾವು ಹುಟ್ಟಿದಂತಹ ಸಮಾಜವನ್ನು ಬೆಳೆಸಬೇಕು. ಈ ಸಮಾಜ ದೇಶಕ್ಕೆ ಒಂದು ಆಸ್ತಿ ಆಗಬೇಕು, ದೇಶಕ್ಕೆ ಶಕ್ತಿಯನ್ನು ತುಂಬಬೇಕು. ದೇಶ ಬಿಟ್ಟರೆ ನಾವಿಲ್ಲ.